ಆತ್ಮೀಯರೇ ನಮಸ್ಕಾರ. ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ನಮ್ಮ 9ನೇ ಸಂಚಿಕೆ. ಪ್ರವಾಸನ ಮುಂದುವರಿಸೋಣ. ಮತ್ತಷ್ಟು ರೋಚಕ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಕಳೆದ ಸಂಚಿಕೆಯಲ್ಲಿ ರಾಮ್ಟೆಕ್ನಲ್ಲಿ ಮಹಾಕವಿ ಕಾಳಿದಾಸನ ಸ್ಮಾರಕ ಪರಿಚಯ ಮಾಡಿಕೊಟ್ವಿ. ಅದೇ ಕಳೆದ ಸಂಚಿಕೆಯಲ್ಲಿ ನಿಮಗೆ ರಾಮ್ಟೆಕ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ. ಅದರಂತೆ ಹೋಗ್ತಾ ಹೋಗ್ತಾ ಮುಂದಿನ ಜಾಗ ತಲುಪೋಕ್ಕಿಂತ ಮುಂಚೆ ಸಂಕ್ಷಿಪ್ತವಾಗಿ ರಾಮ್ಟೆಕ್ ಬಗ್ಗೆ ನಿಮಗೆ ಹೇಳ್ಬಿಡ್ತೀನಿ, ಕೇಳಿ. ಈ ರಾಮ್ಟೆಕ್ ಅನ್ನೋದು ಮಹಾರಾಷ್ಟ್ರ ರಾಜ್ಯದ ನಾಗಪುರ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ. ಇದು ಐತಿಹಾಸಿಕವಾಗಿ ಪೌರಾಣಿಕವಾಗಿ ಬಹಳ ಹಿನ್ನೆಲೆಯನ್ನು ಪಡೆದುಕೊಂಡಿರೋಂಥ ಒಂದು ಪಟ್ಟಣ. ಈ ರಾಮ್ಟೆಕ್ ಅನ್ನೋ ಹೆಸರು ಶ್ರೀರಾಮನ ಶಪಥಕ್ಕೆ ಸಂಬಂಧಪಟ್ಟಂತೆ ಬಂದಂಥ ಹೆಸರಾಗಿರುತ್ತೆ. ವನವಾಸದಲ್ಲಿದ್ದ ಶ್ರೀರಾಮಚಂದ್ರ ಅಗಸ್ತ್ಯರ ಆಶ್ರಮಕ್ಕೆ ಬಂದು ಅಸುರರನ್ನು ಸಂಹರಿಸುವುದಾಗಿ ತೆಗೆದುಕೊಂಡಂಥ ಒಂದು ಶಪಥ. ಆ ಶಪಥದಿಂದ ಇದಕ್ಕೆ ರಾಮ್ಟೆಕ್ ಅನ್ನೋ ಹೆಸರು ಬಂತು. ಇದನ್ನು ಪೌರಾಣಿಕ ಹಿನ್ನೆಲೆಯಾಗಿ ಇಲ್ಲಿ ಹೇಳ್ತಾರೆ. ಇದು ನಿಜವೇನೋ ಎಂಬುದಕ್ಕೆ ಸಾಕ್ಷೀಕರಿಸುವಂತೆ ಇಲ್ಲಿ ಅಗಸ್ತ್ಯ ಆಶ್ರಮ ಇದ್ದಂಥ ಒಂದು ಜಾಗದಲ್ಲಿ ಅಗಸ್ತ್ಯರ ಒಂದು ಮೂರ್ತಿಯನ್ನು ನಾವಿಲ್ಲಿ ಕಾಣಬಹುದಾಗಿರುತ್ತದೆ. ಬಹಳ ಹಿಂದಿನ ಹಲವಾರು ಆಯುಧಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇನ್ನೂ ಒಂದು ವಿಷಯ, ಇಲ್ಲಿ ಅಸುರರಿಂದ ಅಸುನೀಗಿದ ಹಲವಾರು ಯತಿಗಳ ಸನ್ಯಾಸಿಗಳ ಬಗ್ಗೆ ಶ್ರೀರಾಮಚಂದ್ರ ಇಲ್ಲಿ ತರ್ಪಣ ಬಿಟ್ಟ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಸಿಗುತ್ತೆ. ಅದಕ್ಕೂ ಸಹಿತ ಸಾಕ್ಷೀಕರಿಸುವಂತೆ ಹಲವಾರು ಮೂರ್ತಿಗಳನ್ನು ಒಂದು ದೊಡ್ಡ ಮರದ ಕೆಳಗಡೆ ಅದನ್ನು ಪ್ರತಿಷ್ಠಾಪನೆ ಮಾಡಿದರೆ ಮುಂದೆ ಅದನ್ನು ನಿಮಗೆ ತೋರಿಸ್ತೀನಿ. ಅಗಸ್ತ್ಯರ ಪತ್ನಿ ಲೋಪಾಮುದ್ರ ವಿದರ್ಭ ರಾಜನ ಮಗಳು. ಆ ವಿದರ್ಭ ಅನ್ನೋ ಒಂದು ಪ್ರದೇಶ ರಾಮ್ಟೆಕ್ನ ಪೂರ್ವ ಭಾಗದಲ್ಲಿ ಇವತ್ತಿಗೂ ವಿದರ್ಭ ಅನ್ನೋ ಒಂದು ಹೆಸರಿನಿಂದಲೇ ಕರೆಸ್ಕೊಳ್ಳೋಂಥ ಪ್ರಾಂತ್ಯ ಆಗಿದೆ. ಅದೇ ರೀತಿ ಅಗಸ್ತ್ಯ ಋಷಿಗಳು ಶ್ರೀರಾಮಚಂದ್ರನ ಕೋರ್ಕೊಂಡ ಮೇರೆಗೆ ತಪೋಗಿರಿ ಪರ್ವತದಲ್ಲಿ ಶ್ರೀರಾಮಚಂದ್ರ ಸ್ವಲ್ಪ ಕಾಲ ಇದ್ದು ಆಶ್ರಮಕ್ಕೆ ಅಲ್ಲಿ ಒಂದು ಯಜ್ಞಯಾಗಗಳಿಗೆ ರಕ್ಷಣೆಯನ್ನು ಅಸುರರಿಂದ ಕೊಡ್ತಾ ಇದ್ದ ಅನ್ನೋ ಒಂದು ಮಾತು ಸಹಿತ ಇಲ್ಲಿ ಪುರಾಣದಲ್ಲಿ ನಮಗೆ ಕಂಡುಬರುತ್ತೆ. ಅಗಸ್ತ್ಯ ಆಶ್ರಮ ಅಂತ ಕರೆಸ್ಕೊಳ್ಳುವಂಥ ಪ್ರದೇಶದ ಒಂದು ದೇವಸ್ಥಾನನ 12ರಿಂದ 14ನೇ ಶತಮಾನದಲ್ಲಿ ಇದನ್ನು ನಿರ್ಮಿಸಿರಬಹುದು ಅಂತ ಹೇಳಿ ಒಂದು ಊಹಾತ್ಮಕವಾದಂಥ ಮಾಹಿತಿ ತಿಳಿಯುತ್ತೆ. ಇದನ್ನು ಯಾದವ ಅರಸರುಗಳು ನಿರ್ಮಾಣ ಮಾಡಿದರು ಅನ್ನೋ ಒಂದು ಮಾಹಿತಿ ಸಹಿತ ಇಲ್ಲಿ ತಿಳಿದು ಬರುತ್ತೆ. 18ನೇ ಶತಮಾನದಲ್ಲಿ ಇಲ್ಲಿ ಒಂದು ಕೋಟೆಯನ್ನು ಕಟ್ಟಿಸಿದಂಥ ರಘೋಜಿ ಭೋನ್ಸ್ಲೆ ಅವರು ಇಲ್ಲಿ ಹಲವಾರು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಕೋಟೆಯ ಆವರಣದ ಒಳಗಡೆ ಸುಸ್ಥಿತಿಯಲ್ಲಿ ದೇವಸ್ಥಾನಗಳು ಮತ್ತೆ ಧರ್ಮ ಪ್ರಚಾರ ಮಾಡುವಂತೆ ಇಲ್ಲಿ ಕಾರ್ಯವನ್ನು ಕೈಗೊಳ್ತಾರೆ. ಭೋನ್ಸ್ಲೆ ಮನೆತನ ಮಹಾರಾಷ್ಟ್ರದ ಇತಿಹಾಸದಲ್ಲಿ ಬಹಳವಾದ ಪ್ರಮುಖ ಸ್ಥಾನ ಪಡೆದಿದೆ. ಅವರು ದಕ್ಷಿಣದ ತಿರುಚಿರಾಪಳ್ಳಿವರೆಗೆ ಹಾಗೆ ಪೂರ್ವದ ಬಂಗಾಲದವರೆಗೆ ದಂಡಯಾತ್ರೆಯನ್ನು ಮಾಡಿದ್ರು ಅನ್ನೋ ಮಾಹಿತಿ ತಿಳಿದು ಬರುತ್ತೆ. ಬನ್ನಿ, ಕೋಟೆ ಆವರಣದಲ್ಲಿರುವಂಥ ಮೊದಲನೇ ಒಂದು ದೇವಸ್ಥಾನದ ವಿಶೇಷನ ನಿಮಗೆ ಇಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಇದು ವಿಷ್ಣುವಿನ ದಶಾವತಾರದಲ್ಲಿ ವರಾಹ ಅವತಾರ ಸಹಿತ ಒಂದು ಪ್ರಮುಖವಾದದ್ದು. ಇಲ್ಲಿ ನೋಡಿ, ವಿಷ್ಣು ಅವತಾರ್ ವರಾಹ ಮಂದಿರ್ ಅಂತಿದೆ. ಇದು ವರಾಹ ಮಂದಿರದ ಒಂದು ಪ್ರವೇಶ ದ್ವಾರ. ಇಲ್ಲಿ ನಾವು ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ಭೂವರಾಹನಾಥ ಸ್ವಾಮಿ ಅಥವಾ ವರಾಹ ಅಂತ ಹೇಳಿದ್ರೆ ಅರ್ಧ ಮನುಷ್ಯಾಕೃತಿ, ತಲೆಯನ್ನು ಮಾತ್ರ ಅದನ್ನು ವರಾಹದ ಅವತಾರದಲ್ಲಿ ನಾವು ಚಿತ್ರಿಸ್ತೀವಿ. ಆದರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಒಂದು ದೊಡ್ಡ ಮಂಟಪದಲ್ಲಿ ಒಂದು ದೊಡ್ಡ ವರಾಹದ ಮೂರ್ತಿಯನ್ನು ಸಂಪೂರ್ಣವಾಗಿ ಯಾವುದೇ ರೀತಿಯ ಮನುಷ್ಯನ ಅವತಾರ ಇಲ್ಲದೇ ಪ್ರಾಣಿಯ ರೂಪದಲ್ಲೇ, ಅಂದರೆ ವಿಷ್ಣುವಿನ ಅವತಾರ ಹೀಗೆ ಇತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಕೆತ್ತಿದ್ದಾರೆ. ಇದು ಬಹುಶಃ ನಮಗೆಲ್ಲರಿಗೂ ಎಲ್ಲೂ ಕಾಣಸಿಗದೇ ಇರೋಂಥ ಒಂದು ವಿಶೇಷ. ಈ ಒಂದು ಮೂರ್ತಿಯ ಕಾಲಿನ ಕೆಳಗಡೆ ಹಲವಾರು ಜನ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಆ ಒಂದು ವರಾಹದ ಕಾಲಿನ ಕೆಳಗೆ ನುಗ್ಗಿ ತಮ್ಮ ಧನ್ಯತೆಯನ್ನು, ಭಕ್ತಿ ಪರವಶತೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಿದ್ದು ನಿಜಕ್ಕೂ ವಿಸ್ಮಯಕಾರಿಯಾಗಿತ್ತು. ನಮ್ಮ ಭಾರತ ದೇಶದ ವಿಶೇಷ ಅಂದರೆ ಇದು
ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಆಚರಣೆ, ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯ ಆಚರಣೆ. ಯಾವುದೇ ಆಚರಣೆಯನ್ನು, ಅವರ ಧಾರ್ಮಿಕ ಶ್ರದ್ಧೆಯನ್ನು ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡುವಂಥ ಅವಕಾಶ ಇರೋದಿಲ್ಲ. ಈ ಒಂದು ಖುಷಿಯಲ್ಲಿ ಈ ಒಂದು ವಿಚಾರನ ತಿಳ್ಕೊಳ್ತಾ ನಾವು ಹಾಗೆ ಇಲ್ಲಿಯ ವಿಸ್ಮಯವನ್ನು ಗಮನಿಸ್ತಾ ಹೋದ್ವಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆ, ಅಲ್ಲಿ ಒಬ್ಬರು ಮಹಿಳೆ ಆ ಒಂದು ವರಾಹಮೂರ್ತಿಯ ಕೆಳಗಡೆ ನುಗ್ಗಿದ್ದು ನಿಮಗೂ ಸಹಿತ ಗಮನಿಸಿದೆ. ನೀವು ಬಹುಶಃ ಈ ಒಂದು ಚಿತ್ರಣನ ನೀವೆಲ್ಲೂ ಸಹಿತ ನೀವು ಕಂಡಿರಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ವರಾಹಮೂರ್ತಿಯ ವಿಶೇಷದಲ್ಲಿ ನಾವು ಸಹಿತ ಭಾಗವಹಿಸಬೇಕು ಅನ್ನೋ ಒಂದು ಇದು ನಮ್ಮ ತಂಡದ ಸದಸ್ಯರಲ್ಲಿ ಶುರುವಾಯಿತು. ಅದೇ ರೀತಿ ನಮ್ಮ ತಂಡದ ಸದಸ್ಯರಲ್ಲಿ ಕೆಲವರು ಇದೇ ರೀತಿಯ ಬೇರೆಯ ಭಕ್ತಾದಿಗಳು ಹೇಗೆ ಆ ಒಂದು ಕಾಲಿನ ಕೆಳಗಡೆ ತೆಳ್ಕೊಂಡು ಬಂದರೋ ಅದೇ ರೀತಿ ಇವರು ಸಹಿತ ಮಾಡೋದಕ್ಕೆ ಮನಸ್ಸು ಮಾಡ್ತಾಯಿದ್ರು. ಬನ್ನಿ ಹೇಗಿದೆ ಅಂತ ಇನ್ನೊಮ್ಮೆ ನೋಡೇ ಬಿಡೋಣ. ಜನಗಳು ಹೇಗೆ ವರಾಹಮೂರ್ತಿಯ ಸನ್ನಿಧಿಯಲ್ಲಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನಾವು ಇಲ್ಲಿ ಕಾಣೋಣ. ಜೊತೆಗೆ ಅವ್ರು ಯಾರಿಗೂ ತಾವು ಈ ರೀತಿ ಮಾಡಿಕೊಂಡ್ವಿ ಅನ್ನೋದ್ರ ಬಗ್ಗೆ ನಾಚಿಕೆ ಆಗಲಿ ಇನ್ನೊಂದೇ ಆಗಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದಕ್ಕೆ ಅಂದರೆ ಅವರವರ ನಂಬಿಕೆ ಅವರವರಿಗೆ ಹೆಚ್ಚು. ನಮ್ಮ ತಂಡದ ಸದಸ್ಯನಾದ ಪ್ರಸಾದ್ ಸಹಿತ ಈ ಒಂದು ಮೂರ್ತಿಯ ಕಾಲಿನ ಕೆಳಗಡೆ ನುಗ್ಗಿ ತನ್ನ ಒಂದು ಭಕ್ತಿಯನ್ನು ಮೆರೆದು ಸಂತಸಪಟ್ಟ. ಹಾಗೆ ಮುಂದೆ ಬರ್ತಾ ನಾವು ಭೇಟಿ ನೀಡಿದ್ದು ಚಕ್ರಧರ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ. ಗುಜರಾತ್ ಮೂಲದ ಸರ್ವಜ್ಞ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ವೈಷ್ಣವ ಪಂಥವನ್ನು ಸ್ವೀಕರಿಸಿ ಶ್ರೀಕೃಷ್ಣನ ಆರಾಧಕರಾಗಿ ಇಲ್ಲಿ ಸೇವೆ ಸಲ್ಲಿಸಿರೋದು ಕಂಡುಬರುತ್ತೆ. ಶ್ರೀಕೃಷ್ಣ ಇದೇ ಜಾಗದಲ್ಲಿ ಇವರಿಗೆ ದರ್ಶನ ಕೊಟ್ಟ ಅಂತ ಹೇಳಿ ಕಂಡುಬರುತ್ತೆ. ಚಕ್ರಧರ ಸ್ವಾಮೀಜಿ ಶ್ರೀಕೃಷ್ಣನನ್ನು ಚಕ್ರಧರ ಅಂತ ಹೇಳಿ ಹೆಸರನ್ನ ಕರೆದಿದ್ದಾರೆ. ಹಾಗೆ ಇಲ್ಲಿ ಚಕ್ರಧರ ಶ್ರೀಕೃಷ್ಣನ ದರ್ಶನ ನಮಗೆ ಕಂಡುಬರುತ್ತದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಕಾಣಸಿಗೋದು ದೇವಸ್ಥಾನದ ಪುರಾತನ ಬಗ್ಗೆ ಸಾಕಷ್ಟು ಸಾಕ್ಷಿ ಆಧಾರಗಳು. ಇಲ್ಲಿಯೂ ಸಹಿತ ಮೂರ್ತಿಗಳು ತುಂಬ ಹಳೆಯ ಮೂರ್ತಿಗಳು ಅಂತ ಹೇಳಿ ಕಂಡುಬರುತ್ತದೆ. ಶ್ರೀಕೃಷ್ಣನ ಮತ್ತೊಂದು ವಿಗ್ರಹನ ನಾವಿಲ್ಲಿ ಕಾಣಬಹುದು. ಶಂಖಚಕ್ರ, ರುಕ್ಮಿಣಿ ಇವರುಗಳ ಒಂದು ವಿಗ್ರಹ, ಶಂಖಚಕ್ರದ ಒಡನೆ ಶ್ರೀಕೃಷ್ಣ ಇರುವಂಥ ವಿಗ್ರಹ ಕಾಣಸಿಗುತ್ತೆ. ಪಕ್ಕದಲ್ಲಿ ತೊಟ್ಟಿಲು ಸಹಿತ ಕಂಡುಬರುತ್ತದೆ. ಇದು ಶ್ರೀಕೃಷ್ಣನ ಮುದ್ದಾದ ಮೂರ್ತಿ. ಇದು ಮೂಡಿ ಬಂದಿದೆ ಅಂತ ಹೇಳ್ತಾರೆ. ಪಕ್ಕದಲ್ಲಿ ನೋಡಿ ತೊಟ್ಟಿಲು ಸಹಿತ ಇಲ್ಲಿ ದೇವರ ಸೇವೆಗಾಗಿ ಇಲ್ಲಿ ಇರಿಸಲಾಗಿದೆ. ಕೆಲವೊಂದು ಪುರಾತನವಾದ ಸಾಮಗ್ರಿಗಳನ್ನ ನಾವು ಈ ದೇವಾಲಯದಲ್ಲಿ ಕಾಣುತ್ತಾ ಸಾಗ್ತಾ ಇರ್ತೀವಿ. ದೇವಸ್ಥಾನದ ವಿಶೇಷಗಳನ್ನ ನೋಡ್ತಾ ಸಾಗ್ತಾ ಮತ್ತೊಮ್ಮೆ ಶ್ರೀಕೃಷ್ಣನ ದರ್ಶನವನ್ನು ಮಾಡಿದ್ವಿ. ಹಾಗೆ ಬಂದಾಗ ಈ ದೇವಸ್ಥಾನ ಬಹಳ ಪುರಾತನವಾದದ್ದು. ಹಲವಾರು ಶತಮಾನಗಳ ಹಿಂದೆ ಇದರ ಅಸ್ತಿತ್ವ ಇದೆ ಅನ್ನೋದು ನಮಗೆ ಕೆಲವು ಕಂಬಗಳಿಂದ ತಿಳಿದು ಬರುತ್ತದೆ. ಇಲ್ಲಿಯೂ ಸಹಿತ ನೋಡಿ ದೇವರ ಮೂರ್ತಿಯ ಮತ್ತೊಂದು ಪ್ರಾಕಾರವನ್ನು ನಾವಿಲ್ಲಿ ದರ್ಶನ ಮಾಡ್ತಾ ಇದ್ದೀವಿ. ಇದು ಸಹಿತ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂಥ ಒಂದು ಮೂರ್ತಿ. ಇಲ್ಲಿ ಹಾಗೆ ಬಂದಾಗ ಈ ಎರಡು ಕಂಬಗಳು ಬಹಳ ಹಿಂದಿನ ಶತಮಾನದಿಂದ ಅಸ್ತಿತ್ವದಲ್ಲಿರೋದು ಕಂಡುಬರುತ್ತದೆ. ದೇವಸ್ಥಾನನ ದರ್ಶನ ಮಾಡ್ತಾ ಹಲವಾರು ವಿಶೇಷತೆಗಳನ್ನು ನಾವು ಕಣ್ತುಂಬಿಕೊಳ್ತಾ ಸಾಗಿದ್ವಿ. ಶ್ರೀಕೃಷ್ಣನ ಮೂರ್ತಿ, ರುಕ್ಮಿಣಿಯರ ಮೂರ್ತಿ ಮುಂತಾದ ವಿಶೇಷಗಳನ್ನ ಗಮನಿಸ್ತಾ ಸಾಗ್ತಾ ಇದ್ವ ನಮಗೆ ಮತ್ತೊಂದು ಪ್ರಾಂಗಣಕ್ಕೆ ನಿಧಾನವಾಗಿ ಹೋಗುವಂಥ ಅವಕಾಶ ಸಿಕ್ತು. ಒಳಗಡೆ ಹೋದಾಗ ಒಂದು ಗುಹೆ ರೀತಿಯಲ್ಲಿದೆ. ಇಲ್ಲಿ ತಪಸ್ಸು ಮಾಡಿದರು ಅಂತ ಹೇಳಿ ಕಂಡುಬರುತ್ತದೆ. ಜೊತೆಗೆ ಕೆಲವೊಂದು ಗೋಡೆಗಳ ಆಕೃತಿನಲ್ಲಿ ಪುರಾತನ ಅವಶೇಷಗಳ ನಮ್ಮ ದರ್ಶನ ಆಗುತ್ತೆ. ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಗಮನಿಸೋದಕ್ಕೆ ಇಲ್ಲಿ ಬೆಳಕಿನ ಅಭಾವದ ಕಾರಣ ಸಾಧ್ಯ ಆಗಲಿಲ್ಲ. ಆದರೂ ಸಹಿತ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಇಲ್ಲಿ ಇದನ್ನು ದಾಖಲೆ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ದೇವಸ್ಥಾನಗಳ ಮೂಲೆಗಳಲ್ಲೂ ನಮ್ಮ ಕಣ್ಣುಗಳು ಹುಡುಕುತ್ತಾ ಏನಾದ್ರು ವಿಶೇಷತೆ ಇದೆಯಾ ಅನ್ನೋದನ್ನು ನೋಡ್ತಾ ಸಾಗಿದ್ವಿ. ಹಾಗೆ ಸಾಗ್ತಾಯಿದ್ವು. ನಮಗೆ ಮತ್ತೊಮ್ಮೆ ಈ ದೇವರ ದರ್ಶನದ ಲಭ್ಯತೆ ಉಂಟಾಯಿತು. ಮುಂದೆ ನಾವು ಸಾಗಿದ್ದು ಅಗಸ್ತ್ಯ ಆಶ್ರಮದ ಕಡೆಗೆ, ಅಂದರೆ ರಾಮ್ಟೆಕ್ ಕೋಟೆಯ ಒಳಗಡೆ ಸಾಗುವಂಥ ಒಂದು ದಾರಿಯತ್ತ ನಾವು ನಡೆದ್ವಿ. ಇದೇ ನೋಡಿ ರಾಮ್ಟೆಕ್, ಅಂದರೆ ಬೊನ್ಸ್ಲೆ ಮನೆತನದವರು ತಮ್ಮ ದಿಗ್ವಿಜಯದ
ಒಂದು ಕುರುಹಿಗಾಗಿ ರಾಮ್ಟೆಕ್ ಕೋಟೆಯನ್ನು ಕಟ್ಟಿಸಿದ್ರು ಅಂತ ಹೇಳಿದ್ನಲ್ಲ, ಆ ಕೋಟೆಯ ಪ್ರವೇಶ ದ್ವಾರ ಈ ರೀತಿ ನಮಗೆ ಕಾಣಸಿಗುತ್ತೆ. ಈ ಪ್ರವೇಶ ದ್ವಾರವನ್ನು ನಾವು ಈಗ ಹತ್ತಿರ ಬಂದು ಇದನ್ನು ದಾಟಿಕೊಂಡು ಒಳಗಡೆ ಹೋಗಬೇಕಾಗತ್ತೆ. ಕೋಟೆಯ ವಿಶೇಷತೆ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಒಳಗಡೆ ದೇವಸ್ಥಾನಗಳ ಸಮುಚ್ಚಯನೇ ಇದೆ. ಪುರಾತನವಾದ ಕೋಟೆ ಹಲವಾರು ಶತಮಾನಗಳಿಂದ ತನ್ನ ಇತಿಹಾಸನ ಮೆರೆಸ್ತಾ ಇಲ್ಲಿ ತನ್ನ ಹಿರಿಮೆಯನ್ನು ಸಾರ್ತಾ ಇದೆ. ಈ ದೇವಸ್ಥಾನದ ಒಳಗಡೆ ಅಂದರೆ ಈ ಕೋಟೆಯ ಒಳಗಡೆ ನಾವು ಬಂದ ನಂತರ ನಮಗೆ ಅಚ್ಚರಿ ಹುಟ್ಟಿಸುವಷ್ಟು ವಿಶೇಷಗಳನ್ನ ನಮಗೆ ಗಮನಿಸೋದಕ್ಕೆ ಸಾಧ್ಯ ಆಯಿತು. ನೋಡಿ, ಇಲ್ಲಿ ಜೊತೆಗೆ ಜನಗಳು ಅಷ್ಟೇ, ತುಂಬ ಜನಗಳು ಈ ಪ್ರದೇಶಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ದಕ್ಷಿಣ ಭಾರತೀಯರ ಸಂಖ್ಯೆ ಇಲ್ಲಿ ಕಡಿಮೆ, ಏಕೆಂದರೆ ಹೆಚ್ಚಿನ ಪ್ರಚಾರ ಇಲ್ಲ ಈ ಕಡೆ. ಹಾಗಾಗಿ ಈ ದೇವಸ್ಥಾನಗಳ ಬಗ್ಗೆ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ವಿಚಾರಗಳು ತಿಳಿದಿಲ್ಲ. ಬಹುಶಃ ಕನ್ನಡ ಯೂಟ್ಯೂಬ್ನಲ್ಲಿ ರಾಮ್ಟೆಕ್ ಬಗ್ಗೆ ಇದು ಮೊದಲನೇ ವಿಶೇಷವಾದಂಥ ಮಾಹಿತಿ ಇದೆ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ನಾನು ಕನ್ನಡ ಯೂಟ್ಯೂಬ್ನಲ್ಲಿ ಸಾಕಷ್ಟು ಹುಡುಕಿದಾಗ ರಾಮ್ಟೆಕ್ ಬಗ್ಗೆ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ ಮಾಹಿತಿ ಇಲ್ಲದೆ ಇರೋದನ್ನು ನಾನು ಗಮನಿಸಿದೆ. ಜೊತೆಗೆ ನನಗೂ ಖುಷಿಯಾಯಿತು, ಒಂದು ಒಳ್ಳೆಯ ಊರಿನ ವಿಚಾರವನ್ನು ಕನ್ನಡದಲ್ಲಿ ಪ್ರಸ್ತುತಪಡಿಸೋದಕ್ಕೆ ಹಾಗೂ ಒಂದು ಪ್ರವಾಸಿ ತಾಣವನ್ನು ನಮ್ಮ ಹೆಮ್ಮೆಯ ಕನ್ನಡಿಗರಿಗೆ ಪರಿಚಯ ಮಾಡಿಕೊಡೋದಕ್ಕೆ ಒಂದು ಸಿಕ್ಕಂಥ ಈ ಒಂದು ಅವಕಾಶ ಅಂತ ಹೇಳಿ ನಾನು ಸಹಿತ ಭಾವಿಸಿ ಹಾಗೆ ಮುಂದುವರಿತಾ ಹೋಗ್ತೀನಿ. ಬನ್ನಿ ನೋಡಿ, ಮತ್ತೆ ಕೋಟೆಯ ದರ್ಶನ ಆಗ್ತಾಯಿದೆ. ಕೋಟೆಯ ಒಳಗಡೆ ಇನ್ನೊಂದು ಹೆಬ್ಬಾಗಿಲನ್ನ ನಾವು ದಾಟಬೇಕಾಗತ್ತೆ. ನೋಡಿ, ಕೋಟೆಯ ವಿಶೇಷ ಎರಡು ಕಡೆ ಬುರ್ಜ್ ಇದೆ, ಮಧ್ಯದಲ್ಲಿ ಒಂದು ಹೆಬ್ಬಾಗಿಲು ನಮಗೆ ಕಾಣಸಿಗುತ್ತೆ. ಈ ಹೆಬ್ಬಾಗಿಲನ್ನ ದಾಟಿಕೊಂಡು ಒಳಗಡೆ ಹೋದರೆ ನಮಗೆ ವಿಶೇಷಗಳ ಮಹಾಸಾಗರವೇ ವಿಶಾಲವಾಗಿ ತೆರೆದುಕೊಳ್ತಾ ಹೋಗುತ್ತೆ. ಅಚ್ಚರಿ ಎನಿಸುವಷ್ಟು ಮಾಹಿತಿ ನಮಗೆ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಕಾಣಸಿಗುತ್ತೆ. ಜನಗಳ ಸಾಗರವನ್ನು ನಿಧಾನವಾಗಿ ದಾಟಿಕೊಂಡು ಪುರಾತನವಾದ ಬಾಗಿಲಿನ ಸೌಂದರ್ಯವನ್ನು ಅನುಭವಿಸುತ್ತಾ ಕಣ್ತುಂಬಿಕೊಳ್ತಾ ಈ ಒಂದು ಹೆಬ್ಬಾಗಿಲನ್ನು ದಾಟಿ ಹೋದ್ವಿ. ಬಹುಶಃ ಬಾಗಿಲುಗಳನ್ನ ಗಮನಿಸಿದರೆ ಬಾಗಿಲ ಮೇಲಿನ ಚಿತ್ತಾರಗಳು ಅಂದಿನ ವಿಶೇಷತೆಗಳನ್ನು ನಮಗೆ ಕಣ್ಣಿಗೆ ಕಟ್ಟಿಕೊಡುತ್ತೆ. ನೋಡಿ, ಹೆಬ್ಬಾಗಿಲಿನ ಹಿಂಭಾಗದ ದರ್ಶನ. ಮರದ ಬಾಗಿಲುಗಳು ಎಷ್ಟೋ ಶತಮಾನಗಳಿಂದ ಈ ಕೋಟೆಯ ಭಾಗವಾಗಿ ಇಲ್ಲಿ ಉಳ್ಕೊಂಡಿದೆ. ನಮ್ಮ ಎಡಭಾಗಕ್ಕೆ ಸಿಕ್ಕಿದ್ದೇನೆ ಅಗಸ್ತ್ಯ ಮಹರ್ಷಿಗಳ ಆಶ್ರಮ. ಇದೇ ನೋಡಿ, ಅಗಸ್ತ್ಯ ಆಶ್ರಮಕ್ಕೆ ಹೋಗುವಂಥ ದಾರಿ. ಅಗಸ್ತ್ಯ ಋಷಿಗಳ ಬಗ್ಗೆ ಬಹಳಷ್ಟು ಜನರಿಗೆ ಈಗಾಗಲೇ ಮಾಹಿತಿ ಇದೆ. ಪುರಾಣಗಳಲ್ಲಿ, ಮಹಾಭಾರತ, ರಾಮಾಯಣಗಳಲ್ಲಿ ಅಗಸ್ತ್ಯರ ಉಲ್ಲೇಖ ಬಹಳಷ್ಟು ನಮಗೆ ಕಾಣಸಿಗುತ್ತದೆ. ಅಂಥ ಮಹಾಋಷಿಗಳು ಈ ಒಂದು ಸ್ಥಳದಲ್ಲಿ ತಮ್ಮ ಪತ್ನಿ ಲೋಪಾಮುದ್ರೆ ಜೊತೆಗೆ ಇಲ್ಲಿ ಇದ್ದುಕೊಂಡು ನೂರಾರು ಋಷಿಗಳಿಗೆ, ಮುನಿಗಳಿಗೆ ಆಶ್ರಯದಾತರಾಗಿ ಯಜ್ಞ ಕಾರ್ಯಗಳನ್ನು, ಧರ್ಮ ಕಾರ್ಯಗಳನ್ನ ಮಾಡ್ತಾ ಇದ್ದಂಥ ಒಂದು ಆಶ್ರಮವೇ ಅಗಸ್ತ್ಯ ಆಶ್ರಮ. ನೋಡಿ, ಇಲ್ಲಿ ನಮಗೆ ಕಾಣಸಿಗೋದು ಅಗಸ್ತ್ಯರ ಆಶ್ರಮದ ಒಂದು ನೋಟ. ಇಲ್ಲೂ ಸಹಿತ ಶ್ರೀಕೃಷ್ಣನ ಒಂದು ಮೂರ್ತಿ, ವಿಷ್ಣುವಿನ ಒಂದು ಮೂರ್ತಿ ಎಲ್ಲ ಕಾಣಸಿಗ್ತಾ ಹೋಗುತ್ತೆ. ಒಳಗಡೆ ಬಂದರೆ ನಮಗೆ ಬಹಳ ವಿಶೇಷ ಅನಿಸೋ ರೀತಿಯಲ್ಲಿ, ಅಂದರೆ ಇಲ್ಲಿ ನಾವು ಕಾಣಸಿಗೋದೇನೆಂದರೆ ಹಳೆಯ ಒಂದು ಪುರಾತನವಾದ ಗುಹಾಂತರ ಒಂದು ಪ್ರದೇಶದಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆ ಇತ್ತೀಚೆಗೆ ನಡೆಸಿದಂತೆ ಕಂಡುಬರುತ್ತೆ. ಬಹಳಷ್ಟು ವಿಚಾರಗಳನ್ನ ನೋಡ್ಕೊಳ್ಬೋದು. ನೋಡಿ, ಇಲ್ಲಿ ಅಗಸ್ತ್ಯರ ಒಂದು ಮೂರ್ತಿ ನಮಗೆ ಕಾಣಸಿಗುತ್ತೆ. ನೋಡಿ, ಹೀಗೇ ನೋಡಿ, ಇದು ಅಗಸ್ತ್ಯರ ಮೂರ್ತಿ. ಇಲ್ಲಿ ಅಗಸ್ತ್ಯರು ತಪಸ್ ಮಾಡಿದರು, ಇದೇ ಜಾಗದಲ್ಲಿ ಅಗಸ್ತ್ಯರು ತಪಸ್ ಮಾಡಿದರು ಅಂತ ಹೇಳ್ತಾರೆ. ಅವರು ತಪಸ್ ಮಾಡ್ತಾ ಇದ್ದಾಗ ದಟ್ಟ ಕಾಡಿತ್ತು, ಅಲ್ಲಿ ಕ್ರೂರ ಜೀವಿಗಳಿತ್ತು ಅನ್ನೋ ಬಿಂಬಿಸೋದಕ್ಕೆ ಅಲ್ಲಿ ಒಂದು ಹಾವು ಸಹಿತ ಇಟ್ಟಿದ್ದಾರೆ. ಜೊತೆಗೆ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂಥ ಹಲವಾರು ವಿವಿಧ ಬಗೆಯ ವಿಶೇಷ ವಸ್ತುಗಳನ್ನು ಸಹಿತ ನಮಗಿಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಚ್ಚರಿ ಅನಿಸುತ್ತೆ. ನಿಜವಾಗ್ಲೂ ಬಹಳ ಪ್ರಶಾಂತವಾಗಿತ್ತು. ಈ ಪ್ರದೇಶದಲ್ಲಿ ಬಂದ ತಕ್ಷಣವೇ ನಮಗೆ ಧನ್ಯತೆ, ಭಕ್ತಿಭಾವ ಉಕ್ಕಿ ಹರಿಯುತ್ತೆ. ಏಕೆಂದರೆ ಅಗಸ್ತ್ಯ ಮಹರ್ಷಿಗಳು ಈ ಒಂದು ಜಾಗದಲ್ಲಿ ತಪಸ್ಸನ್ನು ಮಾಡ್ತಾ, ಯಾಗ ಮಾಡ್ತಾ, ಯಜ್ಞಗಳನ್ನು ಮಾಡ್ತಾ ಲೋಕ ಕಲ್ಯಾಣಕ್ಕೋಸ್ಕರ ಇಲ್ಲಿ
ತಮ್ಮ ಒಂದು ಜೀವನವನ್ನು ಮುಡಿಪಾಗಿಟ್ಟಿದ್ರು ಅನ್ನೋದು ಕಂಡುಬರುತ್ತದೆ. ಇದ್ರ ಜೊತೆಗೆ ಹಲವಾರು ದೇವತಾ ಮೂರ್ತಿಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಪ್ರಾಣದೇವರು, ಹನುಮನ ಒಂದು ಮೂರ್ತಿ, ದೇವಸ್ಥಾನದ ಅಂದಚಂದ, ಶ್ರೀಕೃಷ್ಣನ ಸುಂದರವಾದ ಮೂರ್ತಿಗಳು, ಚಿತ್ರಗಳು, ಇವುಗಳನ್ನ ನೋಡ್ತಾ ದೇವಸ್ಥಾನದಿಂದ ನಿಧಾನವಾಗಿ ನಾವು ಮತ್ತೊಂದು ಪ್ರದೇಶಕ್ಕೆ ಹೊರಡೋದಕ್ಕೆ ಅಣಿಯಾಗ್ತಾ ಇದ್ವಿ. ಹಾಗೆ ಇನ್ನೊಮ್ಮೆ ಅಂತಿಮವಾಗಿ ದರ್ಶನ ಮಾಡಿ ದೇವಸ್ಥಾನದಿಂದ ನಿರ್ಗಮಿಸಿ ಹೊರ ಹೋಗೋಣ ಬನ್ನಿ. ನೋಡಿ, ಈಗ ನಾವು ದೇವಸ್ಥಾನದ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇದು ದೇವಸ್ಥಾನದ ಹೊರಗೆ ನಮಗೆ ಕಾಣಸಿಗುವಂಥ ಒಂದು ನೋಟ. ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಲಾಂಗೂರ್ ಕೋತಿಗಳು ಬಹಳಷ್ಟಿವೆ. ಇಲ್ಲಿಗೆ ಬರುವ ಪ್ರವಾಸಿಗರ, ಭಕ್ತಾದಿಗಳ ಕೈನಿಂದ ಅವರು ಕೊಡುವ ತಿಂಡಿಗಳನ್ನ ತಿಂದುಕೊಂಡು ಕೆಲವೊಮ್ಮೆ ಕಿತ್ಕೊಂಡು ತಮ್ಮ ಲೀಲೆಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇರ್ತಾರೆ. ನಿಮ್ಮ ಜೊತೆ ಮಾತಾಡ್ತಾ ರಾಮ್ಟೆಕ್ ಮುಖ್ಯ ದೇವಸ್ಥಾನದ ಸಮೀಪ ಬಂದೇ ಬಿಟ್ಟೆ. ಮತ್ತಷ್ಟು ವಿಶೇಷಗಳನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇವತ್ತಿಗಿಷ್ಟು ಸಾಕು. ಎಲ್ಲ ಧನ್ಯವಾಗಿದೆ ಅಲ್ವಾ? ಹೋಗೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ, ಮತ್ತೆ ಸಿಗೋಣ.